ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕಮ್ಮ ಯಾಕೆ ಹೊಡಿತಿದೀಯಾ? ನಾನ್ ನಿನಗೆ ಬರೀ ಹೊಡೆದಿರೋದಕ್ಕೆ ಸಂತೋಷ ಪಡು. ನನಗೇನ್ ಅನ್ನಿಸ್ತದೆ ಗೊತ್ತಾ, ರಾಮ್ಜಿಗೆ ಹೇಳಿ ಈ ಮಗಳನ್ನ ಅವನ ಹತ್ರನೇ ಕರ್ಕೊಂಡ್ಬಿಡು ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಅವ್ರ ಹತ್ರ ತಲೆಯಲ್ಲಿ ಬುದ್ಧಿ ಇರೋ ಹುಡುಗಿ ಇದ್ರೆ ಕಳಿಸು ಅಂತ ಹೇಳ್ತೀನಿ. ಅವತ್ತು ಗೋರಂಟಿ ಹಾಕೋ ದಿನ ಎಲ್ಲ ಹಾಳು ಮಾಡ್ಬಿಟ್ಟೆ. ಮತ್ತಿವಾಗ ಇಲ್ಲಿ ಕೂತ್ಕೊಂಡು ಹಾಡು ಕೇಳ್ತಿದ್ಯಾ? ಮತ್ತೇನ್ ಮಾಡ್ಬೇಕು? ಕೋಣೆಯಲ್ಲಿ ಕೂತ್ಕೊಂಡು ಅಳ್ಬೇಕಾ? ಕಿರಿಚಬೇಡ. ಏನಾಗ್ಬೇಕಾಗಿತ್ತಲ್ಲ ಆ ಕೆಲ್ಸ ಆಗಿಲ್ಲ. ನಿನ್ನ ನೋಡಿ, ನಿನ್ ಮುಖ ನೋಡಿ. ಇಲ್ಬಾ, ಇದನ್ನ ನೋಡು. ಏನ್ ನೋಡ್ಬೇಕಿದ್ರಲ್ಲಿ? ನಿನಗೆ ಇದರಲ್ಲಿ ನನ್ನ ಹೊಟ್ಟೆ ಉರಿ, ನನ್ ಕಷ್ಟ, ನನ್ ನೋವು, ನನ್ ದುಃಖ ಏನೂ ಕಾಣಿಸ್ತಾ ಇಲ್ವಾ? ವಿಷ ಇದೆಯಾ ಇದ್ರಲ್ಲಿ? ಹುಚ್ಚಿ, ನಿನ್ ತರ ಮಗಳು ಯಾರಿಗಾದ್ರೂ ಇದ್ರೆ ಅವರು ಸರ್ವನಾಶ ಆಗೋದು ಖಂಡಿತ. ಈ ರಾಮ್ಜಿ ಅವ್ರ ಮಗಳನ್ನ ಜೈಲಿಗೆ ಕಳಿಸ್ಬಿಡು. ನೋಡು, ಇದರಲ್ಲಿ ಒಂದ್ ಗಿಡಮೂಲಿಕೆ ಇದೆ. ಇದು ಪೂಜಾ ಮೈ ಮೇಲೆ ಬಿದ್ದಿದ ತಕ್ಷಣ ಅವಳ ಆರೋಗ್ಯ ಪೂರ್ತಿ ಕೆಟ್ಟೋಗುತ್ತೆ. ಮದ್ವೆ ಮಂಟಪದಲ್ಲಿ ಕೂತ್ಕೊಳ್ಳೋದಿರ್ಲಿ, ಮದ್ವೆ ಬಟ್ಟೆ ಕೂಡ ಹಾಕೊಳಕ್ಕಾಗಲ್ಲ. ಹಾಗಾದ್ರೆ ಇದನ್ನ ಪೂಜಾ ಮೈ ಮೇಲೆ ಹಾಕೊಂಡ್ವಾ? ಅಯ್ಯೋ ಪೆದ್ದು ಮುಂಡದೆ, ಏನ್ ಗೊತ್ತಾ, ನನ್ಗೊಂದೊಂದ್ಸಲ ಅನ್ಸುತ್ತೆ ನಿನಗೆ ನಾನ್ ಜನ್ಮನೇ ಕೊಟ್ಟಿಲ್ಲ, ಯಾವ್ದೋ ಕಸದ ಬುಟ್ಟಿಯಿಂದ ಎತ್ಕೊಂಡ್ಬಂದಿದ್ದೀನಿ. ಬುದ್ಧಿ ಇಲ್ದವಳೆ. ನನ್ ಮುದ್ದು, ನನ್ ಮಗಳೇ, ನೀನು ಒಂದೇ ಒಂದ್ ಕೆಲ್ಸ ಮಾಡ್ಬೇಕು. ನಿರ್ಮಲ ಅರಿಶಿನ ಪುಡಿ ಮಾಡಿ ಬಟ್ಲಲ್ಲಿ ತಗೊಂಡ್ ಬರ್ತಾಳಲ್ಲ, ಆ ಬಟ್ಲನ್ನ ನೀನು ನನ್ನ ಹತ್ರ ತಗೊಂಡ್ ಬಂದ್ ಕೊಡ್ಬೇಕು. ಈ ಸಲ ಈ ಗಿಡಮೂಲಿಕೆನ ಈ ರಾಮ್ಜಿ ಅವ್ರ ಮಗಳೇ ಅದ್ರಲ್ಲಿ ಬೆರೆಸ್ತಾಳೆ.